ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಲೆಫ್ಟ್ ಓವರ್ ಚಪಾತಿ ಅಂದ್ರೆ ಉಳ್ದಿದ್ದ ಚಪಾತಿಲೇನ ಇವತ್ತು ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಮಾಡತ್ತೀನಿ ನೋಡ್ರಿ. ನೂಡಲ್ಸ್ ಮತ್ತು ಅಥವಾ ಚಪಾತಿ ಒಗ್ಗರಣೆ ಇಂಥದ್ದು ಚಪಾತಿ ಸ್ನ್ಯಾಕ್ಸ್ ಬೇರೆ ಬೇರೆ ಟೈಪ್ ಎಲ್ಲ ಥರ ಮಾಡಿರ್ತೀರಿ. ಇವತ್ತು ನಾನು ಸೂಪರ್ ಫಾಸ್ಟಾಗಿ ಮತ್ತು ಬೇರೆ ಡಿಫ್ರೆಂಟಾಗಿ ಯಾರು ಮಾಡಿ ತೋರಿಸಿಲ್ಲ ನೋಡ್ರಿ. ಇದು ಯೂಟ್ಯೂಬ್ನೊಳಗೆ ನಾನು ಫಸ್ಟ್ ಮಾಡಿ ತೋರ್ಸಾಕೋತೀನಿ. ಇವತ್ತು ಚಪಾತಿಲೇ ನಾವು ಮಿರ್ಚಿ ಮಾಡತ್ತೀನಿ. ಭಾರಿ ಮಸ್ತಾಗಿದ್ದು ರೀ. ಮತ್ತು ಚಪಾತಿ ಮೆಣ್ಸಿನ್ಕಾಯಿ ಹಾಕಿ ಮಿರ್ಚಿ ಮಾಡಿದ್ರೆ ಮೆಣ್ಸಿನ್ಕಾಯಿ ಎಲ್ಲ ತೆಗೆದು ಚೆಲ್ತಾರೆ, ಅದನ್ನು ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ನೀವು ಒಂದು ಸತಿ ಮಿರ್ಚಿ ಮಾಡಿ ನೋಡ್ರಿ, ಭಾರಿ ಸೂಪರ್ ಆಗ್ಯಾವ. ಈಗ ವಿಡೋ ವಿಧಾನ ನೋಡ್ಕೊಂಬಂದುಬಿಡೋಣ. ನಾನು ಒಂದು 4 ಚಪಾತಿ ತೊಗೊಂಡಿದ್ದೆ ಅಲ್ರಿ. ಮೊದಲು ಅವನ್ನ ಸೈಡ್ ಇಟ್ಕೊಂಡ್ಬಿಡೋಣ. ಮೊದಲು ಮಿಕ್ಸಿ ಜಾರ್ ತೊಗೋತೀನಿ ರೀ. ಅದಕ್ಕೆ ಖಾರಕ್ಕೆ ಒಂದು 7ರಿಂದ 8 ಮೆಣ್ಸಿನ್ಕಾಯಿ ಹಾಕೋತೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಆಮೇಲೆ 1 ಗಡ್ಡೆ ಅಷ್ಟೇ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋರಿ. ಇದು ಸಪ್ಪೆ ಆದರೆ ಒಂಥರ ಇಸಾಯಿಸ ಹಾಕೈತ್ರಿ ಹಸಿ ಖಾರ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡ್ರಿ. ನಮಗೆ ಪೂರ ಪೇಸ್ಟ್ ಗತಿ ಆಗಿರ್ಬೇಕಿದೆ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈ ರೀತಿ ಮಾಡ್ಕೊಂಬರ್ಬೇಕು. ನಿಮ್ದು ಇನ್ನೂ ಪೇಸ್ಟ್ ಆದರೂ ನಡಿತೈತ್ರಿ. ನಮ್ದು ಇಷ್ಟು ತರಿಯಾಗಿ ಒಂದು ಸ್ವಲ್ಪ ತರಿಯಾಗಿ ಉಳ್ದೈತಿ, ನಡಿತೈತ್ರಿ. ಹಿಂಗಾದ್ರೂ ನಡಿತೈತಿ. ಈಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಒಂದು ಬೌಲ್ ತೊಗೋತೇನೆ ನೋಡ್ರಿ. ಅದಕ್ಕೆ ಸಣ್ಣ ಬೌಲಲ್ಲೇ ನಾನು ಕಡಲೆ ಹಿಟ್ಟು ತೊಗೋತೀನಿ. ನಾವು ಮಿರ್ಚಿ ಮಾಡೋಕೆ ಹೆಂಗೆ ಹಿಟ್ಟು ಕಲಿಸ್ತೇವಲ್ಲ ಸೇಮ್ ಅದೇ ರೀತಿನ ಕಲಿಸ್ಕೋರಿ ಹಿಟ್ಟು. ಈಗ ಇದನ್ನು ಕಡಲೆ ಹಿಟ್ಟು ನಾವು ಹಂಗೆ ಹಾಕೋಬಾರ್ದ್ರಿ. ಯಾಕಂದ್ರೆ ಸ್ವಲ್ಪ ಅದು ಗಂಟು ಇರ್ತಂಗೆ ಇರ್ತೈತಲ್ಲ, ಹಂಗಿದ್ರೆ ನಮಗೆ ಮಿರ್ಚಿ ಮಾಡೋಕೆ ಸರಿಯಾಗೋಂಗಿಲ್ಲ. ಅದಕ್ಕೆ ನಾನು ಫಸ್ಟ್ ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಇದಕ್ಕೆ ಕಡಲೆ ಹಿಟ್ಟು ಬಿಟ್ಟು ಮತ್ತು ಬೇರೆ ಯಾವುದು ಹಿಟ್ಟು ಹಾಕೋಬೇಡ್ರಿ. ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ. ನಾನು ಸ್ವಲ್ಪ ಬಿಸಿ ಮಾಡೋಕೆ ಮಿರ್ಚಿ ಕರಿಯಾಕೆ ಇಟ್ಟಿರ್ತಾವಲ್ಲ ಎಣ್ಣೆ, ಅದರೊಳಗಿಂದ ಹಾಕೋತೀನಿ. ಎಣ್ಣೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಖಾರಕ್ಕೊಂದು ಸ್ವಲ್ಪ ಹಾಕ್ಕೊಂಡಿರ್ತೀವಿ ಉಪ್ಪು, ಮತ್ತು ಇದಕ್ಕೂ ಹಾಕ್ಕೊಂಡಿರ್ತೀವಿ ಉಪ್ಪು. ಆಮೇಲೆ ಚಪಾತಿಗೂ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಉಪ್ಪು ಯಾವಾಗಲೂ. ಆಮೇಲೆ ಅಜ್ವಾನ್ ಕಾಳು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಕಾಳು ಕೈ ಒಳಗೆ ತಿಕ್ಕಿ ಹಾಕೋತೀನಿ. ಒಂದು 2 ಚಿಟಿಕೆಯಷ್ಟು ಸೋಡಾ ಹಾಕೋರಿ. ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ಮಿರ್ಚಿ ಅದಕ್ಕೆ ಕಲಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೇನೆ ನೋಡ್ರಿ, ಒಂದು 2 ಚಿಟಿಕೆಯಷ್ಟು. ಒಂದೇ ಸತಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಡಲೆ ಹಿಟ್ಟು ನೀರು ಜಾಸ್ತಿ ಹಿಡಿಯೋಂಗಿಲ್ಲ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿರ್ಚಿ ಮಾಡ್ತಾವಲ್ಲ ಸೇಮ್ ಅದೇ ರೀತಿನ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ನಾನು. ಇದನ್ನ ಹಿಟ್ಟು ಸೈಡ್ಗೆ ಇಟ್ಕೋತೀನಿ. ಚಪಾತಿ ತೊಗೊಂಡೆ ನೋಡ್ರಿ. ನಾವು 4 ಚಪಾತಿ ಉಳಿದಿದ್ದು ನೋಡ್ರಿ ಮನೆಯೊಳಗೆ. ಯಾರು ತಿನ್ನೋಂಗಿಲ್ಲ, ಆರಿದ್ದು ಅಂದ್ರೆ ಯಾರು ಮುಟ್ಟಾಕವಲ್ರಿ ಚಪಾತಿ, ಹಂಗೆ ಇರ್ತಾವೆ. ಅದಕ್ಕಂತೇಳಿ ನಾನು ಇವತ್ತು ಅದನ್ನು ಡಿಫ್ರೆಂಟಾಗಿ ಚಹಾ ಕೂಡ ಏನರ ತಿನ್ನಕ್ಕೆ ಬೇಕಂದ್ರೆ ಮಕ್ಕಳು, ಅದಕ್ಕೆ ಈ ರೀತಿ ಮಿರ್ಚಿ ಮಾಡಿಕೊಟ್ಟೆ ಮಕ್ಕಳಿಗೆ. ಮನೆಯೊಳಗೆಲ್ಲ ರೆಡಿನೇ ಇರ್ತೈತಿ. ಚಪಾತಿ ಅಂತೂ ಮಾಡಿದ್ವಿ ಇರ್ತಾವೆ. ಖಾರ ಒಂದು ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಕಲಸಿ ಬಿಟ್ಬಿಡೋದು ನೋಡ್ರಿ ಎಣ್ಣೆ ಒಳಗೆ. ಆ ಹಸೆ ಖಾರ ರೆಡಿ ಮಾಡಿ ಇಟ್ಟಿದ್ವಿ ಅದನ್ನಿಷ್ಟು ಪೂರ್ತಿ ಚಪಾತಿಗೆ ಹಚ್ಕೋತೀನಿ. ದೊಡ್ಡವ್ರಿಗೆ ಮಾಡಕ್ಕೆ ಕುಂತಿದ್ರೆ ನೀವು ಇನ್ನೂ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕೋರಿ, ಭಾರಿ ಟೇಸ್ಟ್ ಆಗ್ತಾವೆ. ನಾನು ಸಣ್ಣ ಮಕ್ಳಿಗೆ ಮಾಡೋದ್ರಿಂದ ಇದನ್ನು ಸ್ವಲ್ಪ ಹಚ್ಕೊಂಡೇನು ನೋಡ್ರಿ. ಈಗ ಇದನ್ನು ಹಿಂಗೆ ನಡುವ ಸೆಂಟ್ರೊಳಗೆ ಇಟ್ಕೊಂಡು ಸ್ವಲ್ಪ ಲೈನ್ ಹಾಕ್ಕೊಂಡಂಗೆ ಹಾಕೋಬೇಕು. ಈಗ ಇದನ್ನು 4 ಭಾಗ ಮಾಡ್ಕೋಬೇಕು ನೋಡ್ರಿ. ಈಗ 2 ಭಾಗ ಮಾಡ್ಕೊಂಡಲ್ರಿ. ಈಗ ತೋರ್ಸಾತೇನಲ್ಲ ಇದೇ ರೀತಿ ಈ ಕಡೆ 2 ಆ ಕಡೆ 2 4 ಭಾಗ ಹಾಕೋ ನೋಡ್ರಿ. ಇದೇ ರೀತಿನ ಆ ಕಡೆನೂ ಮಾಡ್ಕೊಂಬರ್ತೀನಿ. ಈಗ 4 ಭಾಗ ಅದು ನೋಡ್ರಿ. ಇದಕ್ಕೆ ನಾನು ಇವು ಹಿಂಗೆ ಸುಳ್ಳಿ ಸುತ್ತಿದ್ರೆ ಅಂಟ್ಕೊಳಂಗಿಲ್ಲ ರೀ. ಅದಕ್ಕಂತೇಳಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಂಡೇನಿ, ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಗತೆ ರೆಡಿ ಮಾಡಿಕೊಂಡೇನಿ. ಅದನ್ನು ಪೂರ ದಂಡಿಗೆ ಹಚ್ಕೊಂಡ್ಬಿಡ್ತೀನಿ. ಚಪಾತಿ ರೆಡಿ ಮಾಡಿಟ್ಟೇವಲ್ಲ ನಾವು ಹಸಿ ಖಾರ ಹಚ್ಚಿ, ಅದಕ್ಕೆ ಈ ರೀತಿ ನಾ ತೋರ್ಸಾತೇನಲ್ಲ ಈ ರೀತಿ ದಂಡಿಗೆ ಹಚ್ಕೋರಿ. ಅಂದ್ರೆ ನಾವೀಗ ಸುರುಳಿ ಸುತ್ತೇವಲ್ಲ ಲಘೂನ ಅಂಟ್ಕೊಂಡ್ಬಿಡ್ತೈತೆ ನೋಡ್ರಿ. ಒಟ್ಟು ಬಿಚ್ಚೋದೇನು ಇಲ್ಲರಿ, ಹಿಂಗೆ ಮಾಡಿ ಹಾಕ್ಕೊಂಡ್ರೆ ನಾವು ನೋಡ್ರಿ. ನಾವು ಮೆಣ್ಸಿನ್ಕಾಯಿ ಬದಲಿ ಈ ರೀತಿ ಮಾಡಿ ಮಿರ್ಚಿ ಬಿಡಾತೀವಿ. ಯಾರು ಈ ಯೂಟ್ಯೂಬ್ನಾಗ ಯಾರು ಮಾಡಿ ತೋರಿಸಿಲ್ಲ, ನಾನು ಫಸ್ಟ್ ಮಾಡಿ ತೋರ್ಸಾತೀನಿ. ಸೂಪರ್ ಆಗದವು. ನಿಮ್ಮ ಮನೆಯೊಳಗೆ ಚಪಾತಿ ಏನರ ಉಳ್ದಿದ್ರೆ ಈ ರೀತಿ ಮಾಡ್ಕೊತೀನಿ ರೀ. ಹಗಲೇ ಮುಗಲೇ ಇದನ್ನು ಮಾಡಂತಾರೆ ನೋಡ್ರಿ. ಬೇಕಂದ್ರೆ ನೀವು ಚಪಾತಿ ಮಾಡೋಕ್ಕಿಂತ ಬಿಟ್ಟು ಮತ್ತು ಇದೇ ರೀತಿನ ಮಿರ್ಚಿನ ಮಾಡ್ಕೊಂಡು ತಿಂತೀರಿ. ಅಷ್ಟು ಚಲೋ ಆಗಿದ್ದು ರೀ ಇವು. ಒಳಗೆ ಮಸಾಲೆ ಖಾರ ಹಾಕ್ಯವಲ್ರಿ, ಮಸ್ತ್ ಸೂಪರಾಗಿ ಟೇಸ್ಟ್ ಅಂತೂ ಅಷ್ಟು ಚಲೋ ಆಗಿದ್ದು ನೋಡ್ರಿ. ಮಿರ್ಚಿಕ್ಕಿಂತನೂ ಸೂಪರ್ ಆಗಿದ್ವು. ಈಗ 4 ಅದೇ ರೀತಿ ರೆಡಿ ಮಾಡ್ಕೊಂಬಂದೆ. ನಿಮ್ಗೆ ಹೆಂಗೆ ಬಿಡೋದಂತೆ ತೋರಿಸ್ತೇನೆ ನೋಡ್ರಿ. ಈಗ
ಸೇಮ್ ನಾವು ಮೆಣ್ಸಿನ್ಕಾಯಿ ಹೆಂಗೆ ಅದ್ದಿ ಹಿಟ್ಟೊಳಗೆ ಅದ್ದಿ ಬಿಡ್ತೇವಲ್ಲ ಅದೇ ರೀತಿನ ಅದ್ದಿ ಬಿಡೋದು ನೋಡ್ರಿ. ಈಗ ಗ್ಯಾಸಿನ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡ್ರಿ, ಒಂದು ಹದವಾಗಿದ್ದು ಕಾಸ್ಕೋರಿ ಎಣ್ಣೆ. ಈಗ ನಾವು ಮಾಡಿ ತೋರಿಸಿದ್ನಲ್ಲ ಹಿಟ್ಟು ಅದ್ದಿ ಒಂದೊಂದನ್ನ ಬಿಟ್ಕೋತೇನೆ ನೋಡ್ರಿ. ಒಂದು 3 ಮಿರ್ಚಿ ಬಿಟ್ಕೊಂಡೇನಿ ಇದ್ರೊಳಗೆ. ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಇವನ್ನ ಕರ್ಕೋರಿ ಮಿರ್ಚಿನ. ಅಂದ್ರೆ ಈಗ ಜಾಸ್ತಿ ಎಣ್ಣೆ ಕರೆದ್ಬಿಟ್ರೆ ಮ್ಯಾಗಿನ ಪದ್ರೆಲ್ಲ ಕೆಂಪಗಾತಂದ್ರೆ ಒಳಗೆ ಚಲೋ ಬೇಯೋಂಗಿಲ್ಲ. ಚಪಾತಿನೂ ನೋಡ್ರಿ ಅಷ್ಟು ಕ್ರಿಸ್ಪಿಯಾಗಿರ್ತಾವೆ ಇವು ಒಳಗೆ, ಮತ್ತು ಸಾಫ್ಟೂ ಇರ್ತಾವೆ. ಒಳಗೆ ಪೂರ್ತಿ ಕುರುಮ್ ಏನು ಅನ್ನೋಂಗಿಲ್ಲ, ಸಾಫ್ಟಾಗಿ ಮೆತ್ತಗೂ ಇರ್ತಾವೆ. ನಾವು ಮೆಣ್ಸಿನ್ಕಾಯಿ ಆದ್ರೆ ಅವನ್ನ ತೆಗೆದು ಚೆಲ್ತೀವಿ, ಇವನ್ನ ಆದ್ರೆ ತೆಗೆದು ಚೆಲ್ಲಕ್ಕೆ ಬರಲ್ಲ, ಪೂರ್ತಿ ತಿಂತೇವಲ್ಲ ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ. ಒಳಗೆ ಮಸಾಲೆ ಖಾರ ಹಾಕಿರ್ತೇವಲ್ಲ, 2 ಪಟ್ಟು ಮಿರ್ಚಿಗಿಂತ 2 ಪಟ್ಟು ಸೂಪರಾಗಿರ್ತಾವೆ. ಮತ್ತು ನೀವು ಚಪಾತಿ ಮಾಡಿದ್ರೆ ಖಂಡಿತ ಇದನ್ನು ಮಾಡಾಕೊಂಡು ತಿಂತೀರಿ ನೋಡ್ರಿ, ಅಷ್ಟು ಚಲೋ ಆಗಿದ್ವು ನೋಡ್ರಿ. 3 ನಾವು ಮಿರ್ಚಿ ಮಾಡಿ ತೋರಿಸಿದೆ ನಿಮಗೆ. ಇದೇ ರೀತಿನ ಎಲ್ಲ ಮಾಡ್ಕೊಂಬರೋದ್ರಿ. ಭಾಳ ಈಸಿ ಐತ್ರಿ. ಮತ್ತು ಟೀ ಕಾಫಿ ಜೊತೆ ಏನರ ತಿನ್ಬೇಕಂದಾಗ ಇದನ್ನು ಮಾಡ್ಕೊಂಡು ತಿನ್ನಿರಿ. ನಿಮ್ಗೆ ಎಷ್ಟು ತಿಂದ್ವಿ ಅನ್ನೋದು ಗೊತ್ತಾಗಲ್ಲ, ಮತ್ತು ತಿಂದು ಬೇಸರೂ ಆಗೋದಿಲ್ಲ ರೀ, ಅಷ್ಟು ಚಲೋ ಅದಾವೆ. ಚಲೋ ತಂಗ ಬೇಯಿಸ್ಕೊಂಡು ಚಲೋ ತಂಗ ಕರ್ಕೊಂಡು ಬಂದೆ ನೋಡ್ರಿ. ಈಗ ಅವನ್ನ ನೋಡ್ರಿ ಆ ಕಡೆ ಹೊಳ್ಳಿಸ್ಕೊಂಡು 2-3 ಸತಿ ಕರ್ಕೊಂಡು ಇವ್ನು ನೋಡ್ರಿ ಎಷ್ಟು ಮ್ಯಾಗಿನ ಪದ್ರ ಸ್ವಲ್ಪ ಚಪಾತಿ ಕ್ರಿಸ್ಪಿ ಆಗೈತಿ, ಒಳಗೆಲ್ಲ ಸಾಫ್ಟ್ ಆಗೈತಿ ನೋಡ್ರಿ. ಇಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ. ಒಳಗಂತೂ ಸೂಪರ್ ಆಗ್ಯಾವ. ಮಿರ್ಚಿ ಅಂತರೂ ಅಂಗಡಿಯಾಗಿನ್ಕಿಂತನೂ 2 ಪಟ್ಟು ರುಚಿ ಇರ್ತಾವೆ. ನೀವು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗವಂತೆ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶಶಿ ಕುಕಿಂಗ್ ಯಾರು ಹೊಸದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕ ಬೆಲ್ಲ ಬೇಕಾಗ್ತೈತಿ, ಅದು ಮಾತ್ರ ನಾ ಮಾಡಿದ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.